MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ. ಸರ್ವೆ ಮಾಡದೇ ಇದ್ರೂ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿ ಹೋಗ್ಲಾಗ್ತಾ ಇದೆ. ಕೆಲವೆಡೆ ಅಂತೂ ತಳ್ಳೋ ಗಾಡಿ ಕೂಡ ಸ್ಟಿಕ್ಕರ್ ಅಂಟಿಸಿ ಅಧ್ವಾನ ಮಾಡಿದ್ದಾರೆ. ನಾಮಕಾವಾಸ್ತೆ ಸರ್ವೆ ಮಾಡೋದಿದ್ರೆ ಎಸಿ ರೂಮಲ್ಲೇ ಕುಳಿತು ಎಲ್ಲವನ್ನೂ ತಿದ್ದಬಹುದಿತ್ತು. ಆದ್ರೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ 3.6 ಕೋಟಿ ಖರ್ಚು ಮಾಡ್ತಾ ಇದೆ. ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸ್ತಾ ಇರೋದು ಬಯಲಾಗಿದೆ. ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಸುದ್ದಿ. ಕಳ್ಳಾಟದಲ್ಲೂ PhD ಮಾಡ್ಬಿಟ್ರು ಬಿಬಿಎಂಪಿ ಸಿಬ್ಬಂದಿ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಕೋಟಿ ಕೋಟಿ ಖರ್ಚು ಮಾಡಲಾಗಿದೆ. ಈವರೆಗೂ ಬೆಂಗಳೂರಿನಲ್ಲಿ 60% ಕೂಡ ಸರ್ವೆ ನಡೆದಿಲ್ಲ. ಕೆಲವೆಡೆ ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜೊತೆಗೆ ತಡಿಸಂದ್ರದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಕೂಡ ಸಮೀಕ್ಷೆ ಪೂರ್ಣ ಎಂಬ ಸ್ಟಿಕ್ಕರ್ ಅಂಟಿಸಿದ್ದಾರೆ. ತಳ್ಳುವ ಗಾಡಿಗೂ ಸ್ಟಿಕ್ಕರ್ ಅಂಟಿಸಿದ ಸಿಬ್ಬಂದಿ. ಐಗೋ ಇಲ್ಲಿ ನೋಡಿ, ನಮ್ಮ ಘನತೆವೆತ್ತ ಬಿಬಿಎಂಪಿ ಸಿಬ್ಬಂದಿ ತಳ್ಳೋ ಗಾಡಿಗೂ ಸರ್ವೆ ಮಾಡಿ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದಾರೆ. ಈ ಕಳ್ಳಾಟ ಕಣ್ತುಂಬಿಕೊಂಡು ಜನರು ಕ್ಯಾಕರಿಸಿ ಉಗಿತಾ ಇದ್ದಾರೆ. ನೆರೆ ರಾಜ್ಯದವರು ಎಸ್ಸಿ ಸಮುದಾಯಕ್ಕೆ ಸೇರ್ಪಡೆ. ಅಲೆಲೆಲೆಲೆ, ಎಸ್ಸಿ ಸಮೀಕ್ಷೆಯ ಟಾರ್ಗೆಟ್ ಪೂರ್ಣಗೊಳಿಸೋಕೆ ಕಂಡವರನ್ನು ಎಸ್ಸಿ ಸಮುದಾಯಕ್ಕೆ ಸೇರಿಸಲಾಗಿದೆ. ಇಂಥ ಅಡ್ನಾಡಿ ಕೆಲಸ ಮಾಡಿದ ಅಧಿಕಾರಿಗೆ ಅಮಾನತು ಭಾಗ್ಯ ಕರುಣಿಸಲಾಗಿದೆ. ಜಾತಿ ಗಣತಿಗೆ ಪೌರ ಕಾರ್ಮಿಕರ ಬಳಕೆ. ಬಿಬಿಎಂಪಿಯವರು ಕಳ್ಳಾಟ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಎಸ್ಸಿ ಸಮೀಕ್ಷೆಗೆ ಪೌರ ಕಾರ್ಮಿಕರನ್ನ ಬಳಸ್ತಾ ಇದ್ದಾರಂತೆ. ಆದ್ರೆ ಅದೆಲ್ಲ ಸುಳ್ಳು ಅಂತಿದ್ದಾರೆ ಅಧಿಕಾರಿಗಳು. ಅವರಿಗೆ ಸ್ಟಿಕ್ಕರ್ ಅಂಟಿಸಿ ಫೋಟೋ ತಗೊಳ್ಳಿ ಈ ಆಕ್ಟಿವಿಟಿಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ನಾವು ಹೇಳಿಲ್ಲ. ಆದರೆ ಲೋಕಲ್ ಏರಿಯಾಲಿ ನಮ್ಮ ಪೌರ ಕಾರ್ಮಿಕರುಗಳು ಅವರಿಗೆ ಏರಿಯಾ ಡೀಟೇಲ್ ಆಗಿ ಗೊತ್ತಿರುತ್ತದೆ. ಸೊ ನಮ್ಮ ಯಾರು ಎನ್ಯೂಮರೇಟರು ಅಲ್ಲಿ ಹೋಗಿ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಹೋಗ್ತಾರೆ, ಅವರ ಜೊತೆಗೆ ಏರಿಯಾ ತೋರಿಸ್ಲಿಕ್ಕೆ ಅವ್ರು ಹೋಗ್ತಾ ಇರ್ಬೋದು. ಅವರಿಗೆ ಸ್ಟಿಕ್ಕರಿಂಗ್ ಆಕ್ಟಿವಿಟಿಗೆ ವೈಟ್ ಲಿಸ್ಟ್ ಎಲ್ಲಿ ಕೂಡ ಮಾಡಿಲ್ಲ. ಲೋಪದೋಷಗಳಿದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. 1-2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಜಾತಿ ಗಣತಿಯಲ್ಲಿ ಕಳ್ಳಾಟ ಜೋರಾಗಿದೆ. ಸರ್ಕಾರ ನಡೆಸೋರು ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ಬೋಗಸ್ ಸರ್ವೆಗೆ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಂತ ಪರಿ ಕಳ್ಳಾಟ ಆಡಿದ್ದಾರೆ ಅಂತಂದ್ರೆ ಇವರು ಏನೇನ್ ಮಾಡಿದ್ದಾರೆ ಈ ಸರ್ವೆನಲ್ಲಿ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಕಾಸಿನ ಸರ್ವೆ ಇದು, ದುಡ್ಡುಗೋಸ್ಕರ ಇಷ್ಟೆಲ್ಲ ಕಳ್ಳಾಟ. ಯಾತಕ್ಕೆ ಇಷ್ಟೆಲ್ಲ ಕಳ್ಳಾಟ ಆಗ್ತಿದ್ಯಪ್ಪ ಅಂತ ನೋಡಿದ್ರೆ ಇದು ಮೇಲ್ನೋಟಕ್ಕೆ ಕಾಣೋ ಅಷ್ಟು ಬಹಳ ಸುಲಭ ಇಲ್ಲ. ಕಾಸ್ಗೋಸ್ಕರ ಬಹಳ ದೊಡ್ಡ ಆಟ ನಡೆದಿದೆ ಇದರಿಂದ. ನೋಡಿ, ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ.
ಕೋರ್ಟ್ ಆದೇಶ ಕೊಟ್ಟಿದ್ದೇನೆ ಪರಿಶಿಷ್ಟ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಅಂತ ಒಂದು ಅವಕಾಶ ಕೊಡ್ತು. ಇವ್ರೇನ್ ಮಾಡಿದ್ರು, ಅದನ್ನ ತಮಾಷೆಯಾಗಿ ತಗೊಂಡ್ರು, ಅದನ್ನ ಲಘುವಾಗಿ ತಗೊಳ್ತಾ ಇದೆಯಾ ಸರ್ಕಾರ? ಹಾಗಾದ್ರೆ ಬೇಕಾಬಿಟ್ಟು ದುಡ್ಡೊಡೆಯಕ್ಕೆ ಒಂದು ದಾರಿ ಅಂತ ಮಾಡ್ಕೊಳ್ತಾ ಇದ್ದಾರ ಅದನ್ನ ನೋಡಿ. SC ಸಮಗ್ರ ಸಮೀಕ್ಷೆಗೆ 3,60,00,000 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಇವರು ಖರ್ಚು ಮಾಡ್ತಾ ಇರೋವಂಥದ್ದು. ಇನ್ನು ಸ್ಟಿಕ್ಕರ್ ಬೆಲೆ ಎಷ್ಟೆಷ್ಟು ಅಂತ ನೋಡಿದ್ರೆ ಇವ್ರು ಯಾಕೆ ಈ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ₹2.47 ಒಂದು ಸ್ಟಿಕ್ಕರ್ನ ಬೆಲೆ ಅಂತೆ. ಅದನ್ನು ಅಂಟಿಸೋದಕ್ಕೆ ₹5 ವೆಚ್ಚ ಅಂತೆ. ಯಾಕೆ ಬೇಕು ಇವ್ರಿಗೆ ಈ ಕಳ್ಳಾಟ? ಅದನ್ನು ಆ ಮನೆಯವ್ರ ಹತ್ರ ಹೋಗಿ ಕೇಳ್ದಲ್ಲ, ಸುಮ್ಮನೆ ಹೋಗಿ ಸ್ಟಿಕ್ಕರ್ ಅಂಟಿಸೋಕ್ಕೆ. ಒಂದು ಸ್ಟಿಕ್ಕರ್ ಪ್ರಿಂಟ್ ತೆಗಿಯೋಕ್ಕೆ ₹7.47. ಇನ್ನು ಪ್ಯಾಂಪ್ಲೆಟ್ ಭಿತ್ತಿಪತ್ರಕ್ಕೆ ₹6 ಕೊಡ್ತಾರಂತೆ. ಎವ್ರಿಬಡಿ ಲವ್ಸ್ ಎ ಗುಡ್ ರಾಟ್ ಅನ್ನಂಗೆ ನಾವು ಎವ್ರಿಬಡಿ ಲವ್ಸ್ ಆಲ್ ದ ಪ್ಲಾನ್. ಏನು ಸರ್ಕಾರದ ಎಲ್ಲ ಯೋಜನೆಗಳು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಯಾಕೆ ಹೇಳಿ? ದುಡ್ಡಿನ ಮೂಲ, ದುಡ್ಡಿನ ಮಳೆ. ಸಾಮಾಜಿಕ ಜಾಲತಾಣಗಳಲ್ಲೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ 2 ಕಿರುಚಿತ್ರ ಮಾಡಿದ್ದಾರೆ. ಪ್ರತಿ ಸೆಕೆಂಡ್ಗೆ ₹35,000 ವೆಚ್ಚ ಆಗಿದೆ. ಪ್ರತಿ ಸೆಕೆಂಡ್ಗೆ, ಇಡೀ ಕಿರುಚಿತ್ರಕ್ಕಲ್ಲ, ಪ್ರತಿ ಸೆಕೆಂಡ್ಗೆ 35,000. ಶಾರ್ಟ್ ಫಿಲ್ಮ್ ನಿರ್ಮಾಣಕ್ಕೆ ಒಟ್ಟು 49.5 ಲಕ್ಷ, ₹1/2 ಕೋಟಿ ಖರ್ಚಾಗಿದೆ ಬರೇ ಶಾರ್ಟ್ ಫಿಲ್ಮ್ ನಿರ್ಮಾಣ ಮಾಡೋದಕ್ಕೆ. ಅಷ್ಟು ದುಡ್ಡು ಬೇಕಾ? 5 ಲಕ್ಷ ಮೌಲ್ಯದ 2 ಕ್ಯಾಮೆರಾಗಳನ್ನು ಅದಕ್ಕೋಸ್ಕರ ಅಂತ ತಗೊಂಡಿರೋದು. ₹5 ಲಕ್ಷ ಮೌಲ್ಯದ ಕ್ಯಾಮೆರಾಗಳು. ಕಲಾವಿದರಿಗೆ ₹3 ಲಕ್ಷ ಖರ್ಚು ಮಾಡಿದ್ದಾರೆ. ಕಲಾವಿದರಿಗೆ ಖರ್ಚು ಮಾಡಿರೋದ್ರಲ್ಲಿ ಅಂತೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅದಕ್ಕೋಸ್ಕರ ಹೊಸ ಕ್ಯಾಮೆರಾ ಪರ್ಚೇಸ್ ಮಾಡಿ ಆಮೇಲೆ ಸ್ಟಿಕ್ಕರ್ ಅಂಟಿಸಿದ್ರೆ, ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ₹5 ಕೊಡ್ತಾರಂತೆ. ಇವರು ಸ್ಟಿಕ್ಕರ್ ಅಂಟಿಸೋ ಸರ್ವೆ ಮಾಡ್ತಾ ಇದ್ದಾರೆಯೇ ಹೊರತು ಪರಿಶಿಷ್ಟ ಜಾತಿಗಳು ಎಷ್ಟಿದ್ದಾವೆ, ಅವ್ರಿಗೆ ನಿಜವಾಗ್ಲೂ ಅವರು ಯಾರು ಯಾವ ಪಂಗಡಕ್ಕೆ ಸೇರ್ತಾರೆ, ಅವ್ರಿಗೆ ನಿಜವಾಗ್ಲೂ ಸಮಸ್ಯೆಗಳು ಏನೇನಿದ್ದಾವೆ, ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ, ಆರ್ಥಿಕ ಸ್ಥಿತಿಗತಿ ಏನಿದೆ, ಕೇರ್ ಮಾಡ್ತಾರೆ ಇವರು. ಇವ್ರು ಕೇರ್ ಮಾಡ್ತಾರ? ಅದಕ್ಕೆ ಈ ಥರ ಆಟ ಆಡೋರು ಕೇರ್ ಮಾಡ್ತಾರ? ಸಿದ್ದರಾಮಯ್ಯನವರು ಒಂದ್ಸರಿ ಕನ್ನಡಿ ಮುಂದೆ ನಿಂತ್ಕೊಂಡು ಆತ್ಮವಿಮರ್ಶೆ ಮಾಡ್ಕೋಬೇಕು. ಎಂಥ ಮನುಷ್ಯ, ಹಿಂದಾದ ಪರಮೋಚ್ಚ ನಾಯಕ ಅಂತ ಅನಿಸ್ಕೊಂಡು ಮನುಷ್ಯ ಇವತ್ತು ಏನಾಗಿದ್ದೀರಾ ಸರ್ ನೀವು? ಯಾಕೆ ಸರ್ ಹೀಗೆ ಮೋಸ ಮಾಡಿಬಿಟ್ರಿ ಜನರಿಗೆ? ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರನ್ನ ಬಳಸ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ. ಎಲ್ಲಿ ನಡೀತಾ ಇದೆ ಸರ್ ಸಮೀಕ್ಷೆ? ಎಲ್ಲಿ ನಡೀತಾ ಇದೆ? BBMP ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿ ದಾಖಲೆ ತೋರಿಸ್ತಾ ಇದ್ದಾರೆ. ನೋಡಿ, ಇಷ್ಟು ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿದೀವಿ ಅಂತ. ನೀವು ಸ್ಟಿಕ್ಕರ್ ಅಂಟಿಸಿ ಬಿಡಿ, ಯಾರಿಗೆ ಬೇಕಾಗಿದೆ ಅದು? ನಿಮ್ಮ ಸ್ಟಿಕ್ಕರ್ ಯಾರು ಕೇಳ್ತಾರೆ? ಚಾಪೆ ಕೆಳಗೆ ತೂರ್ತಾರೆ ಅಂದರೆ ರಂಗೋಲಿ ಕೆಳಗೆ ತೂರಕ್ಕೆ ಹೊರಟಿದ್ಯಾ ಸರ್ಕಾರ? ಹಾಗಾದರೆ ಈ ಸಮೀಕ್ಷೆ ಹೆಸರಿನಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಹೇಳ್ದಂಗೆ ಮಾಡ್ತಾ ಇದ್ದಾರಾ ಇಲ್ವಾ? ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರಾ ಇಲ್ವಾ? ಅಥವಾ ಅದರ ಒಂದು ಮೇಲುಸ್ತುವಾರಿ ಮೇಲ್ವಿಚಾರಣೆ ನಡೀತಾ ಇದೆಯಾ ಇಲ್ವಾ? ಈ ಥರ ದುಡ್ಡಿನ ಆಸೆಗೆ ಈ ಕಳ್ಳಾಟನ ಯಾರು ಆಡ್ತಾ ಇದ್ದಾರೆ? ಅಧಿಕಾರಿಗಳು ಆಡ್ತಾ ಇದ್ದಾರಾ? ಯಾವ ಹಂತದಲ್ಲಿ ಈ ಕಳ್ಳಾಟಗಳು ನಡೀತಾ ಇದೆ? ಇನ್ನಾದರೂ ಒಂದು ಕಾಳಜಿ ಇಟ್ಕೊಂಡು ಒಂದು ಗಂಭೀರವಾದ ಕೆಲಸ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ? ಇನ್ನಾದರೂ ನೀವು ಈ ಒಂದು ಕಳ್ಳಾಟನ ನಿಲ್ಲಿಸಿ ಗಂಭೀರವಾದ ಒಂದು ಸಮೀಕ್ಷೆ ನಡಿ. ಹಿಂದೂ ಮುಖಂಡನೊಬ್ಬನ ಮೊಬೈಲ್ನಲ್ಲಿ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಸಿಕ್ಕಿದೆಯಂತೆ. ಈ ವಿಡಿಯೋಗಳಲ್ಲಿ ಕರಾವಳಿಯ ಪ್ರಭಾವಿ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಇದೆ ಅನ್ನುವಂಥ ಒಂದು ಗುಸುಗುಸು ಶುರುವಾಗಿದೆ. ಹಾಗಾದರೆ ಯಾರು ಈ ಡರ್ಟಿ ಪಿಕ್ಚರ್ಗಳನ್ನು ಇಟ್ಟುಕೊಂಡಂತಹ ಪೋಲಿ? ರಿಪೋರ್ಟ್ ನೋಡಿ. ಕರಾವಳಿಯಲ್ಲಿ ಬಿಸಿ ಬಿಸಿ ವಿಡಿಯೋಗಳದ್ದೇ ಸದ್ದು. ಹಿಂದೂ ನಾಯಕನ ಫೋನ್ನಲ್ಲಿ 50 ವಿಡಿಯೋ. ಕರಾವಳಿಯಲ್ಲಿ ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಹಸಿ ಬಿಸಿ ಅಶ್ಲೀಲ ವಿಡಿಯೋಗಳು ಸಿಕ್ಕ ಕೇಸ್ ಭಾರೀ ಸದ್ದು ಮಾಡುತ್ತಿದೆ. ಬೇರೆ ಪ್ರಕರಣದ ವಿಚಾರಣೆಗೆಂದು ಠಾಣೆಗೆ ಹೋಗಿದ್ದ ಹಿಂದೂ ಮುಖಂಡನೊಬ್ಬನ ಮೊಬೈಲ್ನಲ್ಲಿ 50ಕ್ಕೂ ಅಧಿಕ ವಿಡಿಯೋಗಳು ಪತ್ತೆಯಾಗಿವೆ. ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕನಾದಂತಹ ಸಮಿತ್ ರಾಜ್ ದರೆಗುಡ್ಡೆ ವಿರುದ್ಧ ಈಗ ಮತ್ತೊಂದು ಆರೋಪ ಕೇಳಿ ಬಂದಿರುವಂಥದ್ದು. ಆತನ ಮೊಬೈಲ್ನಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಈ ಫೋಟೋದಲ್ಲಿರುವ ವ್ಯಕ್ತಿ ಸಮಿತ್ ರಾಜ್, ದಕ್ಷಿಣ ಕನ್ನಡದ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಯೋಜಕ. ಖಾಸಗಿ ಬಸ್ಗೆ ಕಲ್ಲು ತೂರಿದ್ದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ. ಆದ್ರೆ ಈತನ ಫೋನ್ ಕರ್ಮಕಾಂಡ ನೋಡಿ ಮೂಡುಬಿದ್ರೆ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಕರಾವಳಿ ಭಾಗದ ರಾಜಕಾರಣಿಯ ಅಶ್ಲೀಲ ವಿಡಿಯೋ. ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಭಾರಿ ಚರ್ಚೆ.
ಸುಮಿತ್ ರಾಜ್ ಮೊಬೈಲ್ನಲ್ಲಿ ಸುಮಾರು 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಅದರಲ್ಲೂ ಕರಾವಳಿಯ ಪ್ರಮುಖ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಇದೆಯಂತೆ. ಸುಮಿತ್ ರಾಜ್ ಮಹಿಳೆಯೊಂದಿಗಿನ ಅಶ್ಲೀಲ ವಿಡಿಯೋಗಳು ಮತ್ತು ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಲಾಗಿದ್ದ ವಿಡಿಯೋ ಇವೆಯಂತೆ. ಆದ್ರಿಂದ ಪೊಲೀಸರು ಆತನ ಫೋನ್ನಲ್ಲಿ ಮತ್ತಷ್ಟು ವಿಡಿಯೋಗಳು ಇರಬಹುದು ಎಂದು ಫೋನ್ ರಿಟ್ರೀವ್ ಮಾಡಲು ಮುಂದಾಗಿದ್ದಾರೆ. ಸುಮಿತ್ ರಾಜ್ ದರೆಗುಡ್ಡೆಯ ಸುದ್ದಿ ಹರಡುತ್ತಿದ್ದಂತೆ ಕರಾವಳಿಯಲ್ಲಿ ಗುಸುಗುಸು ಚರ್ಚೆ ಜೋರಾಗಿದೆ. ಯಾರು ಆ ರಾಜಕಾರಣಿ? ಈತ ಆ ಪ್ರಭಾವಿ ರಾಜಕಾರಣಿಯನ್ನ ವಿಡಿಯೋ ಮೂಲಕ ಬ್ಲಾಕ್ ಮೇಲ್ ಮಾಡುತ್ತಿದ್ದನಂತೆ ಎನ್ನುವ ಮಾತು ಕೇಳಿಬಂದಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಹುಡುಗನ ಮುಖದಲ್ಲಿ ಇನ್ನೂ ಮೀಸೆ ಬಂದಿಲ್ಲ. ಓದೋ ಟೈಮಲ್ಲಿ ಓದೋದು ಬಿಟ್ಟು ಪ್ರೀತಿ ಗೀತಿ ಇತ್ಯಾದಿ ಅಂತ ಬಾಲಕಿಯ ಕೈಗೆ ಮಗು ಕೊಟ್ಟಿರೋ ಆರೋಪ. ಬಿಜೆಪಿ ಮುಖಂಡನ ಮಗ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಆತನ ಕಲ್ಯಾಣ ಕಥೆಯನ್ನ ನೋಡ್ಕೊಂಡು ಬನ್ನಿ. ಕಿಲಾಡಿ ಕೃಷ್ಣ ಶ್ರೀಕೃಷ್ಣ ಅರೆಸ್ಟ್. ಬಿಜೆಪಿ ಮುಖಂಡನ ಮಗ ಲಾ. ಇವನೇ ಕೃಷ್ಣ, ಸಾಕ್ಷಾತ್ ಶ್ರೀಕೃಷ್ಣ ಜೆ ರಾವ್. ಸದ್ಯ 21 ವರ್ಷ ವಯಸ್ಸು. ಹೆಸರಿಗೆ ತಕ್ಕಂತೆ ಮೀಸೆ ಚಿಗುರದ ಸಮಯದಲ್ಲಿ ಹದಿಹರೆಯದ ಬಾಲಕಿಯನ್ನ ಪ್ರೀತಿಗೆ ಬೀಳಿಸಿ ಮಂಚವೇರಿದ್ದ. ಅಲ್ಲೇ ಆಗಿದ್ದು ನೋಡಿ ಎಡವಟ್ಟು. ಪುತ್ತೂರಿನ ಬಿಜೆಪಿ ಮುಖಂಡ PG ಜಗನ್ನಿ ವಾಸರಾವ್ ಮಗ ಶ್ರೀಕೃಷ್ಣನಿಗೆ ಮೀಸೆ ಬರುವ ಮುಂಚೆಯೇ ಆಸೆ ಬಂದದ್ದು ಪ್ರೌಢಶಾಲೆಯಲ್ಲಿ. ತನ್ನ ಸಹಪಾಠಿಯನ್ನ ಪ್ರೀತಿ ಮಾಡಿದ್ದ ಈ ಶ್ರೀಕೃಷ್ಣ 2024 ಅಕ್ಟೋಬರ್ 11ರಂದು ಆಕೆಯನ್ನ ಮನೆಗೆ ಕರೆಸಿ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸುತ್ತಾನೆ. ಈ ಕಥನ 2025 ಜನವರಿವರೆಗೂ ಮುಂದುವರೆದಿತ್ತು. ತಿಂಗಳುಗಳು ಕಳೆಯುತ್ತಾ ಹೋದಂತೆ ಬಾಲಕಿ ಗರ್ಭಿಣಿಯಾಗಿದ್ದಳು. ಕೊನೆಗೆ ಕೃಷ್ಣನ ಬಳಿ ಹೇಳಿ ಪ್ರೆಗ್ನೆಂಟ್ ಕಿಟ್ ತರಿಸಿ ಚೆಕ್ ಮಾಡಿಸಿದಾಗ ಪಾಸಿಟಿವ್ ಬಂದಿತ್ತು. ಅಷ್ಟರಲ್ಲಾಗಲೇ ಯುವತಿಗೆ 7.5 ತಿಂಗಳು ಕಳೆದಿತ್ತು. ಶ್ರೀಕೃಷ್ಣ ಬಾಲಕಿ ಮತ್ತು ಆಕೆಯ ತಾಯಿಯನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ದಾರೆ. ಆದರೆ 7 ತಿಂಗಳು ಗರ್ಭಿಣಿಯಾದ ಕಾರಣ ಮಗುವನ್ನ ತೆಗೆಯಲು ಆಗಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಮರ್ಯಾದೆ ಪ್ರಶ್ನೆಗೆ ಕೃಷ್ಣ ಪೋಷಕರು ಯುವತಿ ಹೊಟ್ಟೆಯಲ್ಲಿದ್ದ ಮಗುವನ್ನ ತೆಗೆಸಲು ನಾನಾ ರೂಪದಲ್ಲಿ ಪ್ರಯತ್ನಿಸಿದ್ರು, ಆಗಿಲ್ಲ. 10,000 ಅಡ್ವಾನ್ಸ್ ನೀಡಿ ಅಬಾರ್ಷನ್ ಮಾಡಿಸಲು ಯತ್ನಿಸಿದ್ರು. ಆದರೆ ಬಾಲಕಿ ಮತ್ತು ಆಕೆ ತಾಯಿ ಅದನ್ನ ನಿರಾಕರಿಸಿದ್ರು. ಕೊನೆಗೆ ಶ್ರೀಕೃಷ್ಣ ಸಾವಿನ ನಾಟಕವಾಡಿದ್ದಕ್ಕೆ ಬಾಲಕಿ ಪೋಷಕರು ಪುತ್ತೂರು ಠಾಣೆ ಮೆಟ್ಟಿಲೇರಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಮಗನಿಗೆ 21 ವರ್ಷ ತುಂಬಲಿ, ಆಮೇಲೆ ಮದುವೆ ಮಾಡಿಸ್ತೀವಿ ಅಂತ ಬಾಲಕಿ ಮನೆಯವರಿಗೆ ಹೇಳಿದ್ದಾರೆ. ಆದರೆ ಬಾಲಕಿ ತನ್ನ ಹೊಟ್ಟೆಯಲ್ಲಿದ್ದ ಮಗುವಿಗೆ ಜನ್ಮ ನೀಡಿ ಈ ಶ್ರೀಕೃಷ್ಣ ತನ್ನನ್ನ ಯಾವಾಗ ಮದುವೆ ಆಗ್ತಾನೆ ಅಂತ ಕಾಯ್ತಿರ್ತಾಳೆ. ಯಾವಾಗ ಶ್ರೀಕೃಷ್ಣನಿಗೆ 21 ತುಂಬುತ್ತೋ ಆವಾಗ ಈ ಶ್ರೀಕೃಷ್ಣನ ಕಳ್ಳಾಟ ಶುರುವಾಗುತ್ತೆ. ನಾನು ಮದುವೆ ಆಗಲ್ಲ ಅಂತ ಕೈ ಎತ್ತಿದ್ದಾನೆ. ನಂಬಿ ಕೈಕೊಟ್ಟ ಶ್ರೀಕೃಷ್ಣನ ವಿರುದ್ಧ ಬಾಲಕಿ ಮತ್ತು ಆಕೆಯ ಪೋಷಕರು ಠಾಣೆ ಮೆಟ್ಟಿಲೇರಿದ್ದಾರೆ. ತಲೆಮರೆಸಿಕೊಂಡಿದ್ದ ಶ್ರೀಕೃಷ್ಣನನ್ನ ಮೈಸೂರು ಸಮೀಪ ಬಂಧಿಸಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಕನ್ನಡದಿಂದಲೇ ಬಾಲಿವುಡ್ಗೆ ಹಾರಿ ಬೇಜಾನ್ ಹೆಸರು ಮಾಡಿದ್ರು. ಇದರ ನಡುವೆ ವಿವಾದಗಳನ್ನ ಮೈ ಮೇಲೆ ಎಳೆದುಕೋತಾನೆ ಬಂದಿದ್ದಾರೆ. ಈಗ ಮತ್ತೊಂದು ಕಿರಿಕ್ ಮಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಾಂಟ್ರವರ್ಸಿ ಕ್ವೀನ್ ಮತ್ತೊಂದು ಎಡವಟ್ಟು. ಇಂಡಸ್ಟ್ರಿಗೆ ಬಂದ ಮೊದಲ ಕೊಡವ ನಟಿ. ಅದೆಲ್ಲೂ ಇದ್ದ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಿದ್ರು. ಸಕ್ಸಸ್ ಸಿಕ್ಕ ಮೇಲೆ ಅಕ್ಕನ್ ರೇಂಜ್ ಬದಲಾಗಿದೆ. ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ಗೆ ಹಾರಿ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಈಗ ಎಂಥ ಬಾಲಿವುಡ್ ಬ್ಯೂಟೀಸ್ ಬೇಕಾದ್ರೂ ಸಿಗ್ತಾರೆ, ಆದ್ರೆ ರಶ್ಮಿಕಾ ಸಿಗೋದು ಬಲು ಕಷ್ಟ.
ರಶ್ಮಿಕಾ, ಸಲ್ಮಾನ್ ಖಾನ್, ಅಲ್ಲು ಅರ್ಜುನ್, ವಿಜಯ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಘಟಾನುಘಟಿಗಳ ಜೊತೆ ನಟಿಸಿ ಮಿಂಚ್ತಾ ಇದ್ದಾರೆ. ಇದರ ನಡುವೆ ನಾನು ಎಲ್ಲಿಂದ ಬೆಳೆದು ಬಂದೆ ಅನ್ನೋ ಭರದಲ್ಲಿ ನಾನು ಕೊಡವ ಮೂಲದ ಮೊದಲ ನಟಿ ಅಂತ ಹೇಳ್ಬಿಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ನಾನೇ ಫಸ್ಟ್ ಹೀರೋಯಿನ್ ಅಂತ ಹೇಳಿ ಪೇಚಿಗೆ ಸಿಲುಕಿದ್ದಾರೆ. ರಶ್ಮಿಕಾ ಮಂದಣ್ಣ ವಿರುದ್ಧ ಕೂರ್ಗ್ ಮೂಲದ ನಟಿಯರು ಸಿಡಿದೆದ್ದಿದ್ದಾರೆ. ಆಲ್ರೆಡಿ ನಿಮ್ಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ. ಬಟ್ ನನ್ನ ಪ್ರಕಾರ ನನ್ಕೇನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು. ಶೀಸ್ ಫ್ರಮ್ ಚಾಮರಾಜಪೇಟೆ, ಶೀಸ್ ಫ್ರಮ್ ಕೂರ್ಗ್. ಸೊ ನಾನು ಅಲ್ಲೇ ಅವ್ರನ್ನು ನೋಡಿದೀನಿ. ನಾನು ಚಾಮರಾಜಪೇಟೆಲಿ ಇದ್ದವಳೆ. ನಾನು ಅವ್ರನ್ನು ನೋಡಿದೀನಿ. ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು. ಬಟ್ ನಾನು ಹೀರೋಯಿನ್ ಆಗಿ ಬಂದೆ. ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ. ಈವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್, ಈವನ್ ಮೈ ಬ್ರದರ್ ಅಂಡ್ ಸಿಸ್ಟರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್. ಜನ ಹೇಗ್ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ಇಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರು ಇಲ್ಲ ಅಂತ ಹೇಳಕ್ಕೆ ಪ್ರತಿ ಕ್ಷೇತ್ರದಲ್ಲೂ ಇದ್ದಾರೆ. ಅದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಂದ ಶುರು ಆದ್ರೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಅದು ಫ್ಯಾಷನ್ ಇಂಡಸ್ಟ್ರಿಯಲ್ಲಾಗಲಿ, ಪ್ರಸಾದ್ ಬಿದ್ದಪ್ಪ ಅವ್ರ ಬಗ್ಗೆ ಅಂತೂ ನೀವೆಲ್ಲರೂ ಕೇಳಿರ್ತೀರ. ದೀಪಿಕಾ ಪಡುಕೋಣೆ ಅವ್ರನ್ನ ಲಾಂಚ್ ಮಾಡಿದ್ದೆ ಅವರು. ಹಾಗೆ ಬ್ಯೂರೋಕ್ರಸಿ ಆಗಲಿ, ಪೊಲಿಟಿಕಲ್ ಆಗಲಿ, ಸಿನಿಮಾ ಕ್ಷೇತ್ರ ಆಗಲಿ, ಪ್ರತಿ ಕ್ಷೇತ್ರದಲ್ಲೂ ಕೊಡವ ಕಮ್ಯುನಿಟಿಯಿಂದ ಪ್ರತಿಯೊಬ್ರು ರೆಪ್ರೆಸೆಂಟ್ ಮಾಡಿದ್ದಾರೆ. ಹೇಳಿದ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಒಂದ್ ಕಿವಿನ ತಗೊಂಡು ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ. ಇವಾಗ ನೋಡಿ ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ? ಸೊ ವಿ ಶುಡ್ ಜಸ್ಟ್ ಇಗ್ನೋರ್. ಇಟ್ಸ್ ಓಕೆ, ಶಿ ಇಸ್ ಡೂಯಿಂಗ್ ವೆಲ್ ಫಾರ್ ಹರ್ ಸೆಲ್ಫ್. ಐ ವಿಶ್ ಹರ್ ಆಲ್ ದಿ ಬೆಸ್ಟ್. ರಶ್ಮಿಕಾ ಕೊಡವ ಸಮುದಾಯದ ಮೊದಲ ನಟಿಯಲ್ಲ. ರಶ್ಮಿಕಾ ಹುಟ್ಟೋಕ್ಕೂ ಮೊದಲೇ ಪ್ರೇಮ ಹೀರೋಯಿನ್. ರಶ್ಮಿಕಾ ಹುಟ್ಟೋಕು ಮುನ್ನವೇ ಪ್ರೇಮ ಸ್ಟಾರ್ ನಟಿಯಾಗಿ ಸ್ಯಾಂಡಲ್ವುಡ್ನ ಆಳಿದ್ರು. ಕನ್ನಡ, ತೆಲುಗಿನಲ್ಲೂ ಮಿಂಚಿದ್ರು. ಈ ರಶ್ಮಿಕಾ ಹುಟ್ಟಿದ್ದು 1996ರಲ್ಲಿ. 1995ರಲ್ಲಿ ಶಿವಣ್ಣ ಜೊತೆ ಪ್ರೇಮ ಆಟ ಹುಡುಗಾಟ ಓಂ ಚಿತ್ರದ ಮೂಲಕ ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಸರಣಿ ಅಪಘಾತಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಸಲ ಒಂದು ಅವಘಡಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಬುದ್ಧಿಶಕ್ತಿ ಕಮ್ಮಿ. ಹೆಣ್ಮಕ್ಳಿಗೆ ಮಣ್ಕಾಲ್ ಕೆಳಗಡೆ ಬುದ್ಧಿ ಅಂತ ಹೇಳೋದು ಈಕೆಗೆ ತುಂಬ ಅನ್ವಯ ಆಗುತ್ತೆ. ಯಾಕೆ ಅಂದರೆ ಆಕೆಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಪ್ರೇಮ ಮಾತ್ರವಲ್ಲ, ಡೈಸಿ ಬೋಪಣ್ಣ, ನಿಧಿ ಸುಬ್ಬಯ್ಯ, ಹರ್ಷಿಕಾ ಪುಣಚ, ರೇಷ್ಮಾ ನಾಣಯ್ಯ, ಶುಭ್ರ ಅಯ್ಯಪ್ಪ ಗೊತ್ತಿದೆ. ಆದ್ರೂ ನಾನೊಬ್ಳೇ ಸುಂದರಿ ಅಂತ ಜಂಭ ಕೊಚ್ಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೋಕಾಕ್ ಜಾತ್ರೆಯಲ್ಲಿ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಜಾರಕಿಹೊಳಿ ಗುಂಡು ಹಾರಿಸಿದ್ದಾರೆ. ಮಾಜಿ ಸಚಿವರ ಪುತ್ರನ ಕೃತ್ಯಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ದೂರು ದಾಖಲಾಗಿದೆ. ಸಿಎಂ ಗದ್ದುಗೆಯಿಂದ ಸಿದ್ದರಾಮಯ್ಯ ಇಳಿಯೋದು ಖಚಿತ ಅಂತ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ವಿಪಕ್ಷ ನಾಯಕನದ್ದು ಬರೀ ಹುಸಿ ಭವಿಷ್ಯ ಅಂತ ಕಾಂಗ್ರೆಸ್ ತಿರುಗೇಟು ನೀಡಿದೆ. ಒಬಿಸಿ ಮತಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣು ಹಾಕಿದೆ. ಸಿದ್ದರಾಮಯ್ಯಗೆ ದೇಶದ ಅಹಿಂದ ನಾಯಕತ್ವ ನೀಡಲಾಗಿದ್ದು ಜುಲೈ 14ರಂದು ಮೊದಲ ಸಭೆ ನಡೆಯಲಿದೆ. ದೇವನಹಳ್ಳಿ ರೈತರ ಹೋರಾಟಕ್ಕೆ ಪ್ರಕಾಶ್ ರಾಜ್ ನೇತೃತ್ವ ವಹಿಸಿದ್ರು. ನಟನ ವಿರುದ್ಧ ಕಿಡಿಕಾರಿರುವ ಸಚಿವ ಎಂಬಿ ಪಾಟೀಲ್ ಕೇವಲ ಕರ್ನಾಟಕದಲ್ಲೇಕೆ ಹೋರಾಟ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಸ್ಪೃಶ್ಯತೆ ಇನ್ನೂ ತಾಂಡವವಾಡುತ್ತಿದೆ. ದೊಡ್ಡಬಳ್ಳಾಪುರದ ಗೂಳ್ಯದ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶ ನೀಡಿಲ್ಲ. ಅಧಿಕಾರಿಗಳು ಶಾಂತಿ ಸಭೆ ನಡೆಸಿದ ಬಳಿಕ ದಲಿತರಿಗೆ ದೇವಾಲಯ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ದರ್ಶನ್ಗೆ ದೈವ ಭಕ್ತಿ ಇನ್ನಷ್ಟು ಹೆಚ್ಚಾಗಿದೆ. ಸಕುಟುಂಬ ಸಮೇತರಾಗಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇದೀಗ ಮನೆಯಲ್ಲೂ ಕೂಡ ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ. ರೇಣುಕಸ್ವಾಮಿ
ಆಸಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ನಟ ದರ್ಶನ್ ಹೆಚ್ಚು ದೈವ ಭಕ್ತರಾದಂತಿದೆ. ಒಂದರ ಹಿಂದೊಂದು ದೇವಾಲಯಗಳಿಗೆ ಭೇಟಿ ಕೊಡುತ್ತಿದ್ದಾರೆ ದರ್ಶನ್. ಚಾಮುಂಡೇಶ್ವರಿ ದೇವಾಲಯ, ಗೌಡಗಿರಿ ಚಾಮುಂಡೇಶ್ವರಿ ದೇವಾಲಯ, ಬನಶಂಕರಿ ದೇವಾಲಯ, ತಮಿಳುನಾಡಿನ ದೇವಾಲಯ, ರಾಜ್ಯದ ಇನ್ನೂ ಕೆಲವು ದೇವಾಲಯಗಳ ಬಳಿಕ ಕೇರಳದ ಭಗವತಿ ದೇವಾಲಯಕ್ಕೆ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆಯನ್ನ ಸಹ ಮಾಡಿಸಿದ್ರು. ಇದೀಗ ತಮ್ಮ ಮನೆಯಲ್ಲೇ ವಿಶೇಷ ಪೂಜೆ ಮಾಡಿಸಿದ್ದಾರೆ. ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಭೇಟಿ, ಇಂದು ಫಾರ್ಮ್ ಹೌಸ್ನಲ್ಲೇ ಪೂಜೆ. ನಟ ದರ್ಶನ್ ಮೈಸೂರಿನ ಮನೆ ಹಾಗೂ ಫಾರ್ಮ್ ಹೌಸ್ನಲ್ಲಿ ಕುಟುಂಬಸ್ಥರ ಜೊತೆ ಸೇರಿ ಚಾಮುಂಡಿ ತಾಯಿ ಪೂಜೆ ನೆರವೇರಿಸಿದ್ದಾರೆ. 2ನೇ ಆಷಾಢದ ಶುಕ್ರವಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಜೊತೆಯಲ್ಲೇ ಪೂಜೆ ನೆರವೇರಿಸಿದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಚಾಮುಂಡಿ ಹಬ್ಬ ಮಾಡುವ ನಟ ದರ್ಶನ್ ಈ ಬಾರಿ ಕುಟುಂಬಸ್ಥರ ಜೊತೆಯಲ್ಲಿ ಚಾಮುಂಡಿ ತಾಯಿ ಪೂಜೆಯಲ್ಲಿ ಭಾಗಿಯಾಗಿದ್ರು. ಮೈಸೂರಿನ ಸಿದ್ಧಾರ್ಥ ಲೇಔಟ್ನ ನಿವಾಸದಲ್ಲಿ ತಾಯಿ ಮೀನಾ ತೂಗುದೀಪ, ಪತ್ನಿ ಹಾಗೂ ಸಹೋದರರೊಂದಿಗೆ ಪೂಜೆ ನೆರವೇರಿಸಿದ್ದಾರೆ. ಪ್ರತಿ ವರ್ಷ ಸ್ನೇಹಿತರ ಜೊತೆ ಫಾರಂ ಹೌಸ್ನಲ್ಲಿ ಚಾಮುಂಡಿ ಹಬ್ಬ ಮಾಡುತ್ತಿದ್ರು. ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬಸ್ಥರ ಜೊತೆ ಬಂದು ಪೂಜೆ ನೆರವೇರಿಸಿದ್ರು. ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪಾಕಿಸ್ತಾನ ಅಂದರೆ ಕೆಲವರಿಗೆ ಭಯ ಜಾಸ್ತಿ. ಆದರೆ ಪಾಕಿಸ್ತಾನದಲ್ಲೂ ಕೂಡ ಒಂದು ಕಾಮಿಡಿ ಪೀಸ್ ಇದೆ. ಇಂಥ ಕಾಮಿಡಿ ಪೀಸು ಜಗತ್ನಲ್ಲೆಲ್ಲೂ ಇಲ್ಲ. ಅಲ್ಲೂ ಒಬ್ಬ ಪಪ್ಪು ಇದ್ದಾನೆ, ಅವನು ಪದೇ ಪದೇ ಕಾಮಿಡಿ ಮಾಡ್ತಾನೆ. ಬನ್ನಿ ಬಿಲ್ಲಿ ರಾಣಿಯ ಕಾಮಿಡಿ ಶೋ ನೋಡ್ಕೊಂಡು ಬರೋಣ. ಎಲ್ಲಿದ್ದೆ ಇಲ್ಲಿ ತನಕ ಅಂತ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಕಾರ್ಯಕರ್ತರು ಹಾಡುತ್ತಿದ್ದಾಗಲೇ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋ ನುಲಿಯುತ್ತಾ ಬಂದಿದ್ದಾನೆ. ವಾಡಿಕೆಯಂತೆಯೇ ಜಿನ್ನಾಲ್ಯಾಂಡ್ನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದ್ದಾನೆ. ಪಾಕ್ ಬಿಟ್ಟು ಪರಾರಿಯಾದಂತೆ ಮಸೂದ್ ಅಜರ್. ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಊರ್ ಟಿಕೆಟ್ ಕೊಡಿಸೋ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಇದ್ರ ಮಧ್ಯೆ ದೇವರಿಗೆ ಪ್ಯಾರ್ಗೆ ಆಗ್ಬಿಟ್ಟು ಆಗಂತುಕರು ಬಂದು ಸ್ಮಶಾನ ದಾರಿ ತೋರಿಸಿ ಬಿಟ್ಟಾರು ಅಂತ ಮಸೂದ್ ಅಜರ್ ಭಯ ಬಿದ್ದಿದ್ದಾನಂತೆ. ಅದೇ ಕಾರಣಕ್ಕೆ ಅಫ್ಘಾನಿಸ್ತಾನಕ್ಕೆ ಎಸ್ಕೇಪ್ ಆಗಿದ್ದಾನಂತೆ. ಮತ್ತೆ ಕಾಮಿಡಿ ಮಾಡಿದ ಪಾಕ್ ಪಪ್ಪು. ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇಲ್ಲ. ಒಂದು ವೇಳೆ ಇಲ್ಲಿ ಇದ್ದಿದ್ದರೆ ನಾವೇ ಅವನನ್ನ ಬಂಧಿಸ್ತಿದ್ದೆವು ಅಂತ ಬಿಲಾವಲ್ ಹೇಳಿದ್ದಾನೆ. ಆ ಮೂಲಕ ಜಿನ್ನಾಲ್ಯಾಂಡ್ನಲ್ಲಿ ಉಗ್ರರೇ ಇಲ್ಲ ಅನ್ನೋ ತರ ಮಾತನಾಡಿದ್ದಾನೆ. ಮಸೂದ್ ಅಜರ್ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಒಬ್ಬ. 2001ರ ಸಂಸತ್ ದಾಳಿ, 26/11ರ ಮುಂಬೈ ದಾಳಿ, 2016ರ ಪಠಾನ್ಕೋಟ್ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದ. 2019ರಲ್ಲಿ ವಿಶ್ವಸಂಸ್ಥೆಯು ಈತನನ್ನ ಜಾಗತಿಕ ಭಯೋತ್ಪಾದಕ ಎಂದು ಘೋಷಣೆ ಮಾಡಿತ್ತು. ಆ ಮೂಲಕ ಮಸೂದ್ ಅಜರ್ನನ್ನ ಬಂಧನ ಮಾಡಲಾಗಿತ್ತು. ಆದರೆ 1999ರಲ್ಲಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆ ಕಂದಹಾರ್ ವಿಮಾನ ಅಪಹರಣ ಮಾಡಿ ಪ್ರಯಾಣಿಕರನ್ನ ಒತ್ತೆಯಾಳುಗಳಾಗಿ ಇರಿಸಿ ಪ್ರಯಾಣಿಕರನ್ನ ಬಿಡಬೇಕಾದರೆ ಮಸೂದ್ ಅಜರ್ನನ್ನ ಬಿಡಿ ಎಂದು ಬೆದರಿಕೆ ಹಾಕಿ ಬಿಡುಗಡೆ ಮಾಡಿಸಿಕೊಂಡಿತ್ತು. ಜಗತ್ತಿನ ಮುಂದೆ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಟಗಾರರು ಎನ್ನುತ್ತಾ ಶಿಬಿರಕ್ಕೆ ಕರೆದೊಯ್ದು ಬಿರಿಯಾನಿ ಮೇಯಿಸಿ ಅದೇ ಉಗ್ರರನ್ನ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋ ದೇಶಕ್ಕೆ ಜಗತ್ತು ಪಾಠ ಕಲಿಸೋ ಕೆಲಸ ಮಾಡಬೇಕಿದೆ. ರಾಜಶೇಖರ ಜಾಗೀರದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕ್ ಡರ್ ಗಯಾ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಅಫ್ಕೋರ್ಸ್ ಪಾಕಿಸ್ತಾನ ಹೆದರಿ ಬೆಚ್ಚಿ ಬಿದ್ದಿದೆ. ಕನಸಲ್ಲೂ ಭಾರತ ಅಂತಂದರೆ, ಅದರಲ್ಲೂ ಭಾರತದ ಬ್ರಹ್ಮೋಸ್ ಮಿಸೈಲ್ನ ಹೆಸರು ಕೇಳಿದ್ರು ಸಾಕು ಬೆಚ್ಚಿ ಬೀಳ್ತಾ ಇದೆ ಪಾಕಿಸ್ತಾನ. ಮತ್ತೇನಾದರೂ ಭಾರತ ಅಟ್ಯಾಕ್ ಮಾಡಿಬಿಡುತ್ತಾ ಅನ್ನುವಂಥ ಒಂದು ಭಯ ಪಾಕಿಸ್ತಾನವನ್ನು ನಿರಂತರವಾಗಿ ಕಾಡ್ತಾನೆ ಇದೆ. ಪಾಕ್ ಸೇನಾ ನೆಲೆಗಳನ್ನು ನಮ್ಮ ಬ್ರಹ್ಮೋಸ್ ಯಶಸ್ವಿಯಾಗಿ ಉಡಾಯಿಸಿತ್ತು. ಭಾರತ ಅಣ್ವಸ್ತ್ರ ದಾಳಿ ನಡೆಸಿದೆ ಅಂತ ಭಾವಿಸಿತ್ತಂತೆ ಪಾಕ್. ಆತ ಶಹಬಾಜ್ ಶರೀಫ್ ಆಪ್ತ ಏನು ಹೇಳ್ತಾನೆ ಅಂತಂದರೆ, 30ರಿಂದ 40 ಸೆಕೆಂಡ್ ಅಷ್ಟೇ ಟೈಮ್ ಇತ್ತು ನಮಗೆ, ಇದರಲ್ಲಿ ಅಣ್ವಸ್ತ್ರ ಸಿಡಿತಲ ಇದೆಯಾ ಅಥವಾ ಸ್ಫೋಟಕಗಳಿದೆಯಾ ಅಂತ ಆ ಕ್ಷಿಪಣಿನಲ್ಲಿ
ಡಿಸೈಡ್ ಮಾಡೋಕ್ಕೆ ನಮಗೆ ಬರೀ 30 ಸೆಕೆಂಡ್ ಅಷ್ಟೇ ಇತ್ತು. ಅಣ್ವಸ್ತ್ರ ದಾಳಿ ಏನಾದರೂ ಆಗಿದ್ರೆ ಏನು ಗತಿ ಇತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾನೆ. ಭಾರತ ಮನಸ್ಸು ಮಾಡಿದ್ದರೆ ಪರಮಾಣು ದಾಳಿ ಮಾಡಬಹುದಾಗಿತ್ತು. ಆದರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿಲ್ಲ, ಬದಲಾಗಿ ಭಯೋತ್ಪಾದನೆ ವಿರುದ್ಧ ಯುದ್ಧ ಸಾರ್ತು. ಪ್ರಿಸೈಸ್ ಅಟ್ಯಾಕ್ಗಳನ್ನು ಜಿಹಾದಿ ನೆಲೆಗಳ ಮೇಲೆ ಮಾತ್ರ ಮಾಡುತ್ತೆ ಹೊರತು ಪಾಕಿಸ್ತಾನಿ ನಾಗರಿಕರ ವಿರುದ್ಧ ಭಾರತ ಯುದ್ಧ ಸಾರಿಲ್ಲ. ಬ್ರಹ್ಮೋಸ್ 200 ಇಂದ 300 kg 200ರಿಂದ 300 kg ಅಣ್ವಸ್ತ್ರವನ್ನು ಬ್ರಹ್ಮೋಸ್ ಕ್ಷಿಪಣಿ ಹೊತ್ತೊಯ್ಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದೇ ಕಾರಣಕ್ಕೆ ಬ್ರಹ್ಮೋಸ್ ಹೆಸರು ಕೇಳಿದ್ರೆ ಪಾಕಿಸ್ತಾನ ಬೆಚ್ಚಿ ಬೀಳತ್ತೆ. ಆದರೆ ಭಾರತ ಎಂದಿಗೂ ಕೂಡ ಮೊದಲು ಅಣ್ವಸ್ತ್ರ ಪ್ರಯೋಗ ಮಾಡೋದಿಲ್ಲ ಅನ್ನುವಂಥ ನೀತಿಗೆ ಬದ್ಧವಾಗಿದೆ. ಮನುಷ್ಯತ್ವ ಅನ್ನೋದು ಭಾರತದಲ್ಲಿ ಇನ್ನೂ ಇದೆ. ಬ್ರಹ್ಮೋಸ್ 2 ಕ್ಷಿಪಣಿ 1500 ಕಿಲೋಮೀಟರ್ ದೂರದ ಗುರಿಗೂ ಕೂಡ ಹೊಡೆಯುತ್ತೆ. ಎಷ್ಟೇ ದೂರದಲ್ಲಿದ್ದರೂ ಕೂಡ ಹೋಗಿ ಹೊಡೆದು ಬರೋಕ್ಕೆ ಗೊತ್ತಿದೆ ನಮ್ಮವ್ರಿಗೆ. ಬ್ರಹ್ಮೋಸ್ 2 ರೇಂಜ್ನಲ್ಲಿ ಬಹುತೇಕ ಇಡೀ ಪಾಕಿಸ್ತಾನ ಬಂದುಬಿಡತ್ತೆ. ಭಾರತದ ಬಳಿ ಸದ್ಯ 180ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿದ್ದಾವೆ. ಭಾರತದ ಬಳಿ 2000ದಿಂದ 7000 ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳಿದ್ದಾವೆ. ಅಂದರೆ ಪಾಕಿಸ್ತಾನದ ಯಾವುದೇ ನಗರದ ಮೇಲೂ ಕೂಡ ಭಾರತ ಆರಾಮಾಗಿ ದಾಳಿ ಮಾಡಬಹುದು. ಇದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಾಗಾಗಿ ಅಷ್ಟು ಭಯ. ಪಾಕಿಸ್ತಾನದ ಬಳಿ 170 ಪರಮಾಣು ಅಸ್ತ್ರಗಳಿದ್ದಾವೆ. ಪಾಕ್ ಬಳಿ 60 ಕಿಲೋಮೀಟರಿಂದ 2700 ಕಿಲೋಮೀಟರ್ ರೇಂಜ್ ಮಿಸೈಲ್ಗಳು ಇದ್ದಾವೆ. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸೋದಕ್ಕಾಗಲಿ ಅಥವಾ ಉಪಯೋಗಿಸಿ ಯಶಸ್ವಿಯಾಗೋದಕ್ಕಾಗಲಿ ಒಂದು ಟೀಮ್ ಬೇಕಲ್ವಾ, ಅಥವಾ ಒಂದು ಬದ್ಧತೆ ಬೇಕಲ್ವಾ, ತನ್ನ ದೇಶಕ್ಕೆ ಒಂದು ಬದ್ಧತೆ ಬೇಕಲ್ವಾ? ಕಾಣಿಸ್ತಾ ಇಲ್ಲ. ಮುಂಬೈ, ಲಖನೌ ಇವೆಲ್ಲವೂ ಕೂಡ ಪಾಕಿಸ್ತಾನದ ರೇಂಜ್ನಲ್ಲಿ ಇದ್ದಾವೆ. ಹಾಗಂತ ನಾವೇನು ಇಲ್ಲಿ ಕಡಲೆಕಾಯಿ ತಿನ್ಕೊಂಡು ಕೂತಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಭದ್ರವಾಗಿದೆ. ನೀವು ನೋಡಿದ್ರಿ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಭಾರತದ ವಾಯು ಪ್ರದೇಶವನ್ನು ಎಷ್ಟು ಚೆನ್ನಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ದೇಶೀಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿರ್ಬೋದು ಎಲ್ಲವೂ ಹೇಗೆ ಕಾಪಾಡಿದ್ವು ಅಂತ. ಪಾಕ್ನ ಅಣ್ವಸ್ತ್ರಗಳ ತೂಕ ಕೇವಲ 5ರಿಂದ 40 ಕಿಲೋ ಟನ್. ರೇಂಜ್ ಮತ್ತು ಪರಮಾಣು ಕ್ಷಮತೆ ಎಲ್ಲ ವಿಚಾರಗಳಲ್ಲೂ ಕೂಡ ಪಾಕಿಸ್ತಾನ ಭಾರತಕ್ಕಿಂತ ಹಿಂದುಳಿದಿದೆ. ಹಾಗಾಗಿ ಭಯ ಸಹಜ. ಅದಕ್ಕೆ ಹೇಳ್ಬೋದು, ಕೆಟ್ಟ ಕೆಲಸ ಮಾಡಿದೆ ನಿಮ್ಮ ದೇಶ ಏನೋ ಅಷ್ಟು ನೋಡಿಕೊಂಡು, ಡೆವಲಪ್ಮೆಂಟಲ್ ವರ್ಕ್ಸ್ ಏನೋ ಅಷ್ಟು ನೋಡಿಕೊಂಡು ಸುಮ್ಮನಿರಿ, ನಮ್ಮ ತಂಟೆಗೆ ಬಂದರೆ ಗೊತ್ತಿದೆ ಹೇಗೆ ಹೊಡಿಬೇಕು ಅಂತ. ಇದು ಭಾರತದ ನಿಲುವು. ಭಾರತ ಪಾಕಿಸ್ತಾನ ಯುದ್ಧ ರಂಗಕ್ಕಿಳಿದಿದ್ದಾಗ ಟರ್ಕಿ ಹೊಸ ಆಟ ಕಟ್ಟಿತ್ತು. ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಟರ್ಕಿ ನೀಡಿತ್ತು. ಇದೀಗ ಭಾರತ ಕೂಡ ಟರ್ಕಿಗೆ ಹೊಸ ಶಾಕ್ ಕೊಟ್ಟಿದೆ. ಇಸ್ಲಾಮಿಕ್ ಜಗತ್ತಿನ ಮಸೀಹ ಆಗಬೇಕು ಅಂತ ಟರ್ಕಿಯ ತಯ್ಯಪ್ ಎರ್ಡೋಗನ್ ಹಾತೊರೆಯುತ್ತಿದ್ದಾನೆ. ಅದೇ ಕಾರಣಕ್ಕೆ ಮುಸ್ಲಿಂ ದೇಶಗಳ ಪರ ಬ್ಯಾಟ್ ಬೀಸುತ್ತಲೇ ಇರ್ತಾನೆ. ಭಾರತ ಪಾಕಿಸ್ತಾನ ಸಮರ ನಡೆದಿದ್ದಾಗ ನಂದೆಲ್ಲಿಡ್ಲಿ ಅಂತ ಬಂದು ಬೈರಕ್ತನ್ ಸೇರಿದಂತೆ ತರಹೇವಾರಿ ಡ್ರೋನ್ಗಳನ್ನು ಕೊಟ್ಟು ಕಳಿಸಿದ್ದ ನಮ್ಮ ಆರ್ಮಿ ಗೊತ್ತಲ್ಲ, ತುರ್ಕಿ ಡ್ರೋನ್ಗಳನ್ನು ನಾಶ ಮಾಡಿ ಆಪರೇಟರ್ಗಳಿಗೆ ಹುರು ಟಿಕೆಟ್ ಕೊಟ್ಟಿತ್ತು. ಆದ್ರೀಗ ಭಾರತ ಶತ್ರುವಿಗೆ ಸಹಾಯ ಮಾಡಲು ಮುಂದಾಗಿದೆ. ಟರ್ಕಿಯ ಶತ್ರು ಗ್ರೀಸ್ಗೆ ಘಾತಕ ಮಿಸೈಲ್ ರಫ್ತು. ಭಾರತದ ನಡೆಯಿಂದ ಬೆಚ್ಚಿ ಬಿದ್ದ ಎರ್ಡೋಗನ್. ಟರ್ಕಿ ಗ್ರೀಸ್ ಮಧ್ಯೆ ದೊಡ್ಡ ಸಂಘರ್ಷ ಇದೆ. ಅದೇ ಕಾರಣಕ್ಕೆ ಭಾರತ ಗ್ರೀಸ್ಗೆ ಸಹಾಯ ಮಾಡಲು ಮುಂದಾಗಿದೆ. ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಅಬ್ಬರಿಸಿದ್ದ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ನೀಡಿದೆಯಂತೆ. ಪಾಕ್ ದೋಸ್ತ್ಗೆ ಟೆನ್ಷನ್. ಆಪರೇಷನ್ ಸಿಂಧೂರವನ್ನ ಗ್ರೀಸ್ ಸೂಕ್ಷ್ಮವಾಗಿ ಗಮನಿಸಿತ್ತು. ಅಂದು ಪಾಕಿಸ್ತಾನವನ್ನ ಮೆತ್ತಗಾಗಿಸಿದ್ದ ಮಿಸೈಲ್ಗಳನ್ನೇ ಕೊಡಿ ಎಂದು ಗ್ರೀಸ್ ಬೇಡಿಕೆ ಇಟ್ಟಿದೆ. ಅದೇ ಕಾರಣಕ್ಕೆ ಗ್ರೀಸ್ಗೆ ಭಾರತ LRLACM ಕ್ಷಿಪಣಿ ನೀಡಿದೆಯಂತೆ. ಈ ಕ್ಷಿಪಣಿಯನ್ನ DRDO ಕಳೆದ ವರ್ಷ ಪರೀಕ್ಷೆ ಮಾಡಿತ್ತು. 1000 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಹೊಂದಿರುವ ಈ ಕ್ಷಿಪಣಿ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ.
ಟರ್ಕಿಯಲ್ಲಿ ಭೀಕರ ಭೂಕಂಪ ಸಂಭವಿಸಿದಾಗ ಮೊದಲು ಸಹಾಯದ ಹಸ್ತ ಚಾಚಿದ್ದೇ ಭಾರತ. ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಮೋದಿ ಸರ್ಕಾರ ನೆರವು ನೀಡಿತ್ತು. ಆದರೆ ಟರ್ಕಿಗೆ ಧರ್ಮವೇ ಮುಖ್ಯವಾಗಿದ್ದು ನಾಲಾಯಕ ಪಾಕಿಗಳ ಬೆನ್ನಿಗೆ ನಿಂತು ಸಂಕಷ್ಟ ತಂದುಕೊಳ್ಳುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ಭಾರಿ ಬೆಸ್ಟ್ ಫ್ರೆಂಡ್ ಚೀನಾ ಏನು ಮಾಡ್ತಾ ಇದೆ? ಚೀನಾ ಪಾಕಿಸ್ತಾನಕ್ಕೆ ಒಂದಷ್ಟು ಸಾಲ ಕೊಟ್ಟಿದೆ. ಆದರೆ ಚೀನಾದ ಸಾಲದ ಸುಳಿ ಹೇಗಿದೆ ನೋಡ್ತಾ ಹೋಗೋದಾದರೆ, ಚೀನಾ ಬಿಟ್ಟರೆ ಈ ಸಾಲ ಕೊಡೋ ವಿಚಾರದಲ್ಲಿ ಬೇರೆ ದಿಕ್ಕಿಲ್ಲ. ಕೊಟ್ಟಿರೋ IMF ಫಂಡ್ ಯಾವ ಮೂಲೆಗೂ ಸಾಕಾಗಲ್ಲ. ಹಾಗಾಗಿ ಚೀನಾದಿಂದ ಹಲವು ಬಗೆಯಲ್ಲಿ ಪ್ರಯೋಜನಗಳನ್ನು ಪಾಕಿಸ್ತಾನ ಪಡ್ಕೊಳ್ತಾನೆ ಇದೆ. ಪಾಕ್ ಸಂಕಷ್ಟಕ್ಕೆ ಸಿಲುಕಿದ್ರೆ ಚೀನಾ ಸಹಾಯ ಮಾಡುತ್ತೆ. ಕೇಳಿದಾಗಲೆಲ್ಲ ಪಾಕಿಸ್ತಾನಕ್ಕೆ ಚೀನಾ ಸಾಲ ಕೊಡುತ್ತೆ. ಯಾಕಂತಂದರೆ ಚೀನಾಕ್ಕೆ ಸಮುದ್ರ ಮಾರ್ಗ ಅಥವಾ ಮಿಲಿಟರಿ ಪೋಸ್ಟ್ ಹಾಕೋದಕ್ಕೆ ಅಥವಾ ರಸ್ತೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ, ಸಮುದ್ರದ ಮುಖಾಂತರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಹಾಯ ಮಾಡುತ್ತೆ. ಅದು ಅಫ್ಘಾನ್ದ ಬಂದರುಗಳಿರ್ಬೋದು ಅಥವಾ ಮತ್ತೊಂದು ಮಾರ್ಗಗಳಿರ್ಬೋದು, ಅದೆಲ್ಲ ವಿಚಾರದಲ್ಲಿ. ಆದರೆ ಚೀನಾದ ಸಾಲಕ್ಕೆ ಮನೆ ಹಾಳು ಬಡ್ಡಿ ಕಟ್ಟಲೇಬೇಕು. ಬಡ್ಡಿ ಎಲ್ಲೂ ಹೋಗಲ್ಲ, ಕಟ್ಟಲೇಬೇಕು ಪಾಕಿಸ್ತಾನ. 2024ರ ಅಂತ್ಯಕ್ಕೆ $28.7 ಬಿಲಿಯನ್ ಸಾಲವನ್ನು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. 2.42 ಲಕ್ಷ ಕೋಟಿಯಷ್ಟು ಒಟ್ಟು ಚೀನಾ ಕೊಟ್ಟಿರ್ತಕ್ಕಂಥ ಸಾಲ ಪಾಕಿಸ್ತಾನಕ್ಕೆ. ರಸ್ತೆ, ಬಂದರು, ವಿದ್ಯುತ್ ಉತ್ಪಾದನೆ ಈ ಎಲ್ಲ ಕೆಲಸಗಳಿಗೂ ಕೂಡ ಚೀನಾ ಸಾಲ ಕೊಟ್ಟಿದೆ. ಚೀನಾ ಸಾಲ ಕೊಟ್ಟರೆ ಹಲವು ವಿಚಾರಗಳಲ್ಲಿ ಚೀನಾ ಹೇಳ್ದಾಗ ಕೇಳಬೇಕಾಗತ್ತೆ ಪಾಕಿಸ್ತಾನ. ಪಾಕ್ನಲ್ಲೇ ವಿದ್ಯುತ್ ಉತ್ಪಾದಿಸಿ ಪಾಕ್ಗೆ ಮಾರುತ್ತೆ ಚೀನಾ. ಎಂಥ ಕೆಲಸ ಮಾಡುತ್ತೆ ನೋಡಿ. ಚೀನಾ ಡಾಲರ್ ಬದಲು ಯುವಾನ್ನಲ್ಲೇ ಸಾಲ ಕೊಡುತ್ತೆ. ಪಾಕಿಸ್ತಾನ ಬಳಸುವ ಬಹುತೇಕ ಶಸ್ತ್ರಾಸ್ತ್ರ ಚೀನಾ ಕೊಟ್ಟಿರುವಂಥದ್ದು. ಯಾವ ರೀತಿ ಆಪರೇಷನ್ ಸಿಂಧೂರ ಟೈಮಲ್ಲಿ ಟುಸ್ ಪಟಾಕಿ ಆಯಿತು ನೋಡಿದ್ವಿ. ಪಾಕ್ ಬಳಿ ಇರೋ 81% ಶಸ್ತ್ರಾಸ್ತ್ರಗಳು ಚೀನಾನೇ ನೀಡಿದ್ದು. ಆಪರೇಷನ್ ಸಿಂಧೂರ್ ವೇಳೆ ಚೀನಿ ಶಸ್ತ್ರಾಸ್ತ್ರಗಳು ಚಿಂದಿಯಾಗಿದ್ವು. ಅದೇ ಕಾರಣಕ್ಕೆ ಈಗ ಪಾಕಿಸ್ತಾನ ಜರ್ಮನಿ ಕಡೆ ನೋಡ್ತಾ ಇದೆ. ಆದರೆ ಜರ್ಮನಿ ಬಿಟ್ಟಿಯಾಗಿ ಯಾವ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ. ಯಾಕಂದ್ರೆ ಅವು ಟುಸ್ಪಟಾಕಿ ಅಲ್ಲ. ಹಾಗಾಗಿ ಬಿಟ್ಟಿಯಾಗಿ ಏನೂ ಕೊಡಲ್ಲ. ಹಾಗಾಗಿ ಹಳೆಗಂಡನ ಪಾದ್ವೆ ಗತಿ ಅಂತ ಚೀನಾದತ್ತ ಮತ್ತೆ ಪಾಕ್ ಮುಖ ಮಾಡಿದೆ. ಮಹಾರಾಷ್ಟ್ರಕ್ಕೆ ಬರೋಣ. ಮಹಾರಾಷ್ಟ್ರ ರಾಜಕೀಯ ಅಚ್ಚರಿಯ ಬೆಳವಣಿಗೆಯೊಂದಕ್ಕೆ ಸಾಕ್ಷಿಯಾಗಿದೆ. ದಶಕಗಳ ವೈಷಮ್ಯ ಮರೆತು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮರಾಠಿ ಅಸ್ಮಿತೆಗಾಗಿ ಒಂದಾಗುವ ಸಂದೇಶವನ್ನ ರವಾನಿಸಿದ್ದಾರೆ. ಈ ಮೂಲಕ ಮಹಾರಾಷ್ಟ್ರದಲ್ಲಿ ಹೊಸ ಮೈತ್ರಿಕೂಟದ ಮುನ್ಸೂಚನೆ ದೊರೆತಿದೆ. ಮಹಾರಾಷ್ಟ್ರದ ರಾಜಕೀಯ ಅಂಗಳದಲ್ಲಿ ದಶಕಗಳಿಂದ ಅಸಾಧ್ಯವೆಂದು ಭಾವಿಸಲಾಗಿದ್ದ ದೃಶ್ಯವೊಂದಕ್ಕೆ ಶನಿವಾರ ಸಾಕ್ಷಿಯಾಗಿದೆ. ರಾಜಕೀಯ ವೈರತ್ವದ ಕಹಿ ಮರೆತು ಠಾಕ್ರೆ ಸಹೋದರರಾದ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮತ್ತು MNS ಮುಖ್ಯಸ್ಥ ರಾಜ್ ಠಾಕ್ರೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಬ್ಬರನ್ನು ಮರಾಠಿ ಅಸ್ಮಿತೆ ಒಂದು ಮಾಡಿದೆ. ಮರಾಠಿ ಅಸ್ಮಿತೆಗಾಗಿ ಒಂದಾದ ಅಣ್ತಮ್ಮ 20 ವರ್ಷಗಳ ವೈರತ್ವ ಮರೆತ ಉದ್ಧವ್ ರಾಜ್. ಮುಂಬೈನ ವರ್ಲಿ ಡೋಮ್ನಲ್ಲಿ ನಡೆದ ಆವಾಜ್ ಮರಾಠಿ ಚಾ ಅಂದ್ರೆ ಮರಾಠಿಯ ಧ್ವನಿ ವಿಜಯ ರ್ಯಾಲಿಯಲ್ಲಿ ಕಿಕ್ಕಿರಿದು ತುಂಬಿದ್ದ ಬೆಂಬಲಿಗರ ಹರ್ಷೋದ್ಗಾರಗಳ ನಡುವೆ ಇಬ್ಬರು ಸಹೋದರರು ಪರಸ್ಪರ ಆಲಿಂಗಿಸಿಕೊಂಡರು. ಅದು ಕೇವಲ ರಾಜಕೀಯ ವೇದಿಕೆಯಾಗಿರದೆ ಭಾವನಾತ್ಮಕ ಕ್ಷಣಕ್ಕೂ ಸಾಕ್ಷಿಯಾಯಿತು. ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣದ ಸ್ಪಷ್ಟ ಮುನ್ಸೂಚನೆಯೂ ಆಗಿತ್ತು. ಚಪ್ಪಾಳೆಯ ಮಳೆ ಮಧ್ಯೆ ಉದ್ಧವ್ ಠಾಕ್ರೆ ನಾವು ಒಂದಾಗಲು ಇಲ್ಲಿಗೆ ಬಂದಿದ್ದೀವಿ ಎಂದು ಘೋಷಣೆ ಮಾಡಿದಾಗ ಅದು ರಾಜಕೀಯ ಹೇಳಿಕೆಗಿಂತ ಹೆಚ್ಚಾಗಿ ತಂದೆ ಬಾಳ್ ಸಾಹೇಬ್ ಠಾಕ್ರೆಯ ಪರಂಪರೆಯನ್ನ ಮರುಸ್ಥಾಪಿಸುವ ಕರೆಯಂತಿತ್ತು. ಅಕ್ಷರಶಃ ಅಬ್ಬರಿಸಿ ಬಬ್ಬಿರಿದ ರಾಜ್ ಠಾಕ್ರೆ ತಮ್ಮ ಇಂದಿನ ಉಗ್ರ ಭಾಷಣಕ್ಕೆ ತದ್ವಿರುದ್ಧವಾಗಿ ಮೃದು ಧ್ವನಿಯಲ್ಲಿ ಆದರೆ ಮೊನಚಾದ ಮಾತುಗಳಲ್ಲಿ ರಾಜ್ ಠಾಕ್ರೆ ಸರ್ಕಾರದ ಭಾಷಾ ನೀತಿಯನ್ನ ತರಾಟೆಗೆ ತೆಗೆದುಕೊಂಡರು. 20 वर्षानंतर मी आणि उद्धव आम्ही एका व्यासपीठावरती आज येतो आहोत. जे माननीय बाळासाहेबांना जमलं नाही, जे अनेकांना जमलं नाही,
आम्हाला दोघांना एकत्र आणायचं ते देवेंद्र फडणवीसला जमलं. ಹಿಂದುತ್ವದ ಪಾಠ ಕಲಿಸಲು ನೀವು ಯಾರು? बीजेपीಗೆ उद्धव ठाकरे ನೇರ सवालू. देवेंद्र फडणवीस आज जे बोललेत, बातम्या आले सगळीकडे, मी इकडे बातम्या आणल्यात. भाषेच्या नावाखाली गुंडगिरी सहन केली जाणार नाही. जर महाराष्ट्रामध्ये मराठी माणूस न्याय मागण्यासाठी आंदोलन करत असेल आणि त्याला जर का तुम्ही गुंड म्हणत असाल तर आम्ही गुंड आहोत. ಈ ಕಾರ್ಯಕ್ರಮದಲ್ಲಿ ಎನ್ಸಿಪಿಯ ಶರದ್ ಪವಾರ್ ಬಣದ ಸಂಸದೆ ಸುಪ್ರಿಯಾ ಸುಳೆ, ಜಿತೇಂದ್ರ ಆವಾದ್ ಸೇರಿದಂತೆ ವಿಪಕ್ಷಗಳ ಪ್ರಮುಖ ನಾಯಕರು ಕೂಡ ಭಾಗವಹಿಸಿದ್ದರು. ಈ ಮೂಲಕ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ಮೈತ್ರಿಕೂಟದ ಸ್ಪಷ್ಟ ಸಂದೇಶವನ್ನ ಇದು ರವಾನಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪತ್ನಿಯರ ಕಾಟಕ್ಕೆ ಬೇಸತ್ತ ಪುರುಷರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ನೊಂದ ಪುರುಷರು ಸ್ಟಾಪ್ ಕಿಲ್ಲಿಂಗ್ ಮೆನ್ ಅಂತ ಘೋಷಣೆ ಇರೋ ಬೋರ್ಡ್ಗಳು ಹಾಗೂ ಮಾಸ್ಕ್ ಧರಿಸಿ ತಮ್ಮ ಆತಂಕವನ್ನು ಹೊರಹಾಕಿದ್ದಾರೆ. ಧರಣಿಯಲ್ಲಿ ಮೃತ ಅತುಲ್ ಸುಭಾಷ್ ಸಹೋದರ ಕೂಡ ಭಾಗಿಯಾಗಿದ್ದರು. ಈಗ ಚರ್ಚ್ ಸ್ಟ್ರೀಟ್ನಲ್ಲಿ ಒಂದು ವಿನೂತನವಾದಂತಹ ಪ್ರತಿಭಟನೆ ನಡೀತಾ ಇದೆ. ಈಗ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಬಾಯ್ ಫ್ರೆಂಡ್ಗಳನ್ನು ಮತ್ತು ಗಂಡಂದಿರನ್ನು ಕೊಲ್ಲುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂಥ ಕಾರಣಕ್ಕಾಗಿ ಇದೀಗ ಪುರುಷರೆಲ್ಲರೂ ಕೂಡ ಚರ್ಚ್ ಸ್ಟ್ರೀಟ್ನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಟಾಪ್ ಕಿಲ್ಲಿಂಗ್ ಮೆನ್ ಅನ್ನೋ ಒಂದು ಮಾಸ್ಕನ್ನು ಧರಿಸುವ ಮೂಲಕ, ಜೊತೆಗೆ ದೇಶದಲ್ಲಿ ಎಲ್ಲೆಲ್ಲಿ ಈ ಪತ್ನಿಯರಿಂದ ಮತ್ತು ಗರ್ಲ್ ಫ್ರೆಂಡ್ಗಳಿಂದ ಮೃತಪಟ್ಟಿರುವಂತಹ ಗಂಡಂದಿರ ಫೋಟೋಗಳನ್ನು ಹಾಕ್ಕೊಂಡು ಈ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಕಳೆದ ವರ್ಷ ಅಷ್ಟೇ ಅತುಲ್ ಅವರು ಕೂಡ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಟೆಕ್ಕಿ ಹೆಂಡತಿಯ ಒಂದು ಕಾಟಕ್ಕೆ ಬೇಸತ್ತು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಅವರ ಬ್ರದರ್ ಕೂಡ ಈಗ ಈ ಒಂದು ಪ್ರತಿಭಟನೆ ಕೂಡ ಭಾಗಿಯಾಗ್ತಿರೋದು. ಬನ್ನಿ ಅವ್ರನ್ನ ನಾನು ಮಾತಾಡಿಸ್ತೀನಿ, ಯಾಕೆ ಈ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತೇಳಿ. ಸರ್, ಇವತ್ತು ನೀವು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರ, ಯಾಕೆ ಪ್ರತಿಭಟನೆ ಮಾಡ್ತಿದ್ರು ಸರ್? ಸರ್, ಇನ್ ದ ರೀಸೆಂಟ್ ಟೈಮ್ಸಲ್ಲಿ ನೋಡ್ತಾ ಇದ್ದರೆ ಎಷ್ಟೊಂದು ಗಂಡಸರನ್ನ ಸಾಯಿಸ್ತಿದ್ದಾರೆ, ಬಾಯ್ ಫ್ರೆಂಡ್ಸ್ನ ಸಾಯಿಸ್ತಿದ್ದಾರೆ, ಮತ್ತು ಮದುವೆ ಆಗಿರೋ ಗಂಡಂದ್ರನ್ನ ಸಾಯಿಸ್ತಿದ್ದಾರೆ. ಇದೆಲ್ಲ ಒಂದು ಲವರ್ಗೋಸ್ಕರ ಮಾಡ್ತಿರೋದು. ಹಲವಾರು ಕಾರಣಕ್ಕೆ ಸಾಯಿಸ್ತಿದ್ದಾರೆ. ನಮ್ಮ ಗೌರ್ಮೆಂಟೇ ಆಗಲಿ, ನಮ್ಮ ಜುಡಿಷಿಯರೇ ಆಗಲಿ ಏನು ಮಾಡ್ತಾ ಇಲ್ಲ. ಯಾವ ರೀತಿಯಾದರೂ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಸೊ ಇದು ಕಂಟಿನ್ಯೂ ಆಗ್ತಾನೇ ಇದೆ. ನಮಗೆ ಇದು ಸ್ಟಾಪ್ ಆಗಬೇಕು ಸರ್. ಸರ್, ಇದು ನಮ್ಮ ಕಾಲದಲ್ಲಿ ಬಂದಿದ್ದು ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಣೇತು ದೇವತ, ಅಂದರೆ ಹೆಣ್ಮಕ್ಳನ್ನ ಅಷ್ಟು ಪೂಜ್ಯ ಸ್ಥಾನದಲ್ಲಿ ಇಡ್ತಾ ಇದ್ದೀವಿ. ಇವತ್ತು ಹೆಣ್ಮಕ್ಳು ಇದೇ ಥರ ಟರ್ನ್ ಆಗಿರೋದಕ್ಕೆ ನಮ್ಗೆಲ್ರಿಗೂ ಭಯ ಕೂಡ ಆಗ್ತಾ ಇದೆ. ಬರೀ ಒಂದೇ ವಿಷಯದಲ್ಲ, ಯಾಕೆಂದರೆ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ಜೀವ ಅನ್ನೋ ಜೀವವಾಗೇ ಇರುತ್ತೆ. ನಮ್ಗೆ ಯಾರಿಗೂ ಜೀವ ಕೊಡುವ ಹಕ್ಕಿಲ್ಲ ಅಂದಮೇಲೆ ಜೀವ ತೆಗೆಯುವ ಹಕ್ಕು ಕೂಡ ಇರಲ್ಲ. ಗಂಡಸರನ್ನ ಸಾಯಿಸೋ ಥರ ಇರ್ಬೋದು. ಕೆಲವೊಮ್ಮೆ ಗಂಡಂದಿರು ಅವರೇ ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅತುಲ್ ಸುಭಾಷ್ ಅಂತವ್ರಾಗಿರ್ಬೋದು, ಸೂಸೈಡ್ಗಳಾಗಿದೆ ಬೆಂಗಳೂರಲ್ಲಿಂದ. ಈಗ ಒಂದು IPL ಮ್ಯಾಚ್ ನಡೆಯೋಷ್ಟೊತ್ತಿಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 15ರಿಂದ 20 ಜನ ಗಂಡಸರು ಸೂಸೈಡ್ ಮಾಡ್ಕೋತಾ ಇರ್ತಾರೆ. ಏನು ಹೇಳ್ತೀನಿ ಅಂದರೆ, ಈ ಲೀಗಲ್ ಸಿಸ್ಟಮು ಚೇಂಜ್ ಆಗಬೇಕು ಇಂಡಿಯಾನಲ್ಲಿ. ಯಾಕಂದರೆ ಹೆಣ್ಮಕ್ಳು ತಮ್ಮ ಹದ್ದು ಮೀರಿ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಂದು ಬಾಯ್ ಫ್ರೆಂಡ್ ಇಟ್ಕೊಳ್ಳೋದು, ಅಡಲ್ಟ್ರಿ ಲೀಗಲ್ ಮಾಡಿದ್ದಾರೆ. ಮುಂಚೆ ಲೀಗಲ್ ಇರಲಿಲ್ಲ. ಅದು ಇಲ್ಲೀಗಲ್ ಇದ್ದಾಗ ಕೂಡ ಗಂಡಸರಿಗೆ ಮಾತ್ರ ಪನಿಷ್ಮೆಂಟ್ ಇತ್ತು, ಹೆಣ್ಮಕ್ಳಿಗೆ ಇರ್ತಿರ್ಲಿಲ್ಲ. ಈಗ ಅದು ಲೀಗಲ್ ಮಾಡೋದಲ್ಲದೆ ಅವರು ಅಫೇರ್ ಇಟ್ಕೊಳ್ಳೋದು, ಆಮೇಲೆ ಗಂಡನ ಹತ್ರ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡೋದು, ಎಕ್ಸ್ಟಾರ್ಟ್ ಮಾಡೋದು, ಆಮೇಲೆ ಅವರು ಒಪ್ಪಲಿಲ್ಲ ಅಂದರೆ ಅವ್ರ ಮೇಲೆ ಫೇಕ್ ಕೇಸಸ್ ಹಾಕೋದು, ಅದು ಕೂಡ ಅಲ್ಲಿಗೂ ನಿಲ್ಲಿಲ್ಲ ಅಂದರೆ ಅವರಿಗೆ ಸೂಸೈಡ್ ಮಾಡೋಕ್ಕೆ ಫೋರ್ಸ್ ಮಾಡೋದು, ಇಲ್ಲ ಮರ್ಡರ್ ಮಾಡೋದು. ಸೊ ಈ ಥರ ಗಂಡು ಮಕ್ಕಳಿಗೆ ಭಾಳ ಅಂದರೆ ಭಾಳ ಸಮಸ್ಯೆಗಳಾಗ್ತಿದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH